ಅವರೆಲ್ಲ ಕುಡಿಯಂಗೆ ಇಲ್ಲ ವಾಪಸ್ ತಗೊಳುತ್ತೆ ಏನೇನು ಬರುತ್ತೆ ಅಂತ ತೋರಿಸಿ ಕಿಲೋಮೀಟರ್ ಇದೆ ಎಲ್ಲ ಬೇಡ ಬೇಡ ಅಂತ ವಿ ಕೇಮ್ ಟು ನಮ್ಮೂರು ಪ್ರಮೋಷನ್ ಮಾಡ್ತಾ ಇದ್ದಾರೆ ರೆಡಿ ಮಾಡಿಸ್ಬೇಕು ಸೊ ಇನ್ನೂ ಏನೇನು ಆರ್ಡರ್ ಮಾಡಿ ಫ್ರೆಶ್ ಅಪ್ ಆಗೋಣ ಈ ನನ್ನ ಮಗ ಕಳ್ತನ ಮಾಡಿ ಹೊಡಿತಾ ಇದು ನಮ್ಮ ಸ್ವಲ್ಪ ಸರ್ವಿಸ್ ರೋಡಿಗೆ ಬಂದರೆ ಎ ಟು ಬಿ ಹೋಟ್ಲ್ ಕಾಣಿಸುತ್ತೆ ಕಾಲ್ ಕುತ್ಕೊಂಡು ನೋಡಿದ್ರೆ ಮಕ್ಕಳು ನೋಡ್ಬಿಡ್ತಾರೆ ಮಶ್ರೂಮ್ ಫ್ರೈಡ್ ರೈಸ್ ಬ್ಯಾಕ್ ಟು ಬೆಂಗಳೂರು 1-2 ಗಂಟೆಗೆ ತಲುಪ್ತೀರಿ ಮನೆಗೆ ನಾವು ಅಮ್ಮಂಗೆ ಡ್ರೈವಿಂಗ್ ಮಾಡಕ್ ಕೊಟ್ಬಿಡ್ತೀರಿ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀರಿ ಅಂತ ಹೇಳಿರೋದು ಸ್ವಲ್ಪ ಲೇಟ್ ಇಲ್ಲಿ ಫಸ್ಟ್ ಇಲ್ಲಿ ಜಗಳ ಆಯಿತು ಹೊಟ್ಟೆ ಕೆಟ್ಟೋಗ್ಬಿಡೈತೆ ಅದೇ ಹೊಟ್ಟೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಊರಿಗೆ ಹೋಗ್ತಿದ್ರಿ ಗೈಸ್ ಬನ್ನಿ ಊರಿಗೆ ಹೋಗ್ತಾ ಈಗ ನಾ ಹೆಂಗೆ ಅಂತ ನಮ್ಮ ಮಮ್ಮಿ ಎಲ್ಲ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಇವಾಗ ಊಟ ಮಾಡೋದು ಬಂದಿದ್ದೀರಿ ಆರ್ಡರ್ ಮಾಡಿದ್ದಾರೆ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡಿದ್ರು ಬನ್ನಿ ಗೈಸ್ ಏನೇನು ಬರುತ್ತೆ ಊಟದಲ್ಲಿ ಹಂಗೆ ಒಂದು ಮಾನ್ಸ್ಟರ್ ಡ್ರಿಂಕು ಗೋಬಿನೇ ತುಂಬಿದೆ ಇವಾಗ ತಿರ್ಗಾ ವಾಪಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಅಮ್ಮ ನೋಡಿ ಫುಲ್ ಬ್ಯಾಟಿಂಗು ತಿರಾ ರೋಡಲ್ಲಿ ಆನ್ ದ ವೇ NH4 ಇಂದ ಸ್ವಲ್ಪ ಸರ್ವಿಸ್ ರೋಡಿಗೆ ಬಂದರೆ ಎ ಟು ಬಿ ಹೋಟ್ಲ್ ಕಾಣಿಸುತ್ತೆ ನಿಮಗೆ ಲೆಫ್ಟಲ್ಲಿ ದೊಡ್ಡ ಬೋರ್ಡ್ ನಮ್ಮ ಗಾಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಆರ್ಡರ್ ತಗೊಂಡೆ ನಾನು ಬೇರೆ ಬೇರೆ ಹೇಳಿದ್ದೀನಿ ಈ ಗೋಬಿ ತುಂಬ ಚೆನ್ನಾಗಿದೆ ಚಿಲ್ಲಿ ಗೋಬಿ ಸೂಪರ್ ಆಗಿದೆ ಈ ನನ್ನ ಮಗ ಕಳ್ತನ ಮಾಡಿ ಹೊಡಿತಾ ಪ್ರಮೋಷನ್ ಅಲ್ಲ ಇದು ನಮ್ಮ ಎಮೋಷನ್ ಎಮೋಷನ್ ಹೇಳ್ಕೊ ಪ್ರಮೋಷನ್ ಅಲ್ಲ ಎಮೋಷನ್ ಅಮ್ಮ ನೋಡಿ ಚಿಕ್ಕವರೆಲ್ಲ ಕುಡಿಯಂಗೆ ಇಲ್ಲ ಇಕ್ಕಲ್ಲಿ ಇಕ್ಕು ಗೈಸ್ ಇದೆ ಗೋಬಿನೇ ಫಸ್ಟ್ ಕೊಟ್ಟಿದ್ವು ಇನ್ನೂ ನಾವೇನೋ ಆರ್ಡರ್ ಮಾಡಿದ್ದೀವಿ ನೋಡಿ 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 ಕಲ್ತನ ಮಾಡೋದು ಒಂದು ಪ್ಲೇಟಲ್ಲಿ ಖಾಲಿ ಆಗಿದ್ರು ಗೈಸ್ ಸ್ವಲ್ಪ ಲೇಟ್ ಇಲ್ಲಿ ಫಸ್ಟ್ ಏನೇನೋ ಆರ್ಡರ್ ಮಾಡಿದ್ರಿ ಲಾಸ್ಟ್ ಗೋಬಿ ಮಾಡಿದ್ರಿ ಅದ್ರ ಫಸ್ಟ್ ಬಂದ್ಬಿಟ್ಟು ಗೋಬಿನೇ ವಿಡಿಯೋ ಆನ್ ಮಾಡಿದಾಗೆಲ್ಲ ವಿಡಿಯೋ ಒಂದು ಕಡೆ ತಿರ್ಗಿದಾಗೆಲ್ಲ ಸೈಲೆಂಟ್ ಆಗಿಬಿಡ್ತಾನೆ ನೀವು ನೆಕ್ಸ್ಟ್ ಇರ್ತಾನೆ ನೋಡಿ ನೋಡಿ ರೆಡಿ ಮಾಡ್ಕೊಂಡಿದ್ದಾನೆ ಕೈಯಲ್ಲಿ ಪನ್ನೀರ್ ಬಟರ್ ಮಸಾಲ ರೋಟಿ ರೈಸ್ ನೋಡಿ ಬಂದಿದೆ ಯಾವುದು ಫಸ್ಟ್ ಯಾರಿಗೆ ಹೇಳ್ಬೇಡ್ರಿ ಸೈಲೆಂಟಾಗಿ ತಿಂತಾವ್ರಿ ಯಾರಿಗೆ ಹೇಳ್ಬೇಡ್ರಿ ಸೈಲೆಂಟಾಗಿ ತಿಂತಾ ಇರ್ರಿ ಚೆನ್ನಾಗಿಲ್ಲ ನೀವು ವಾಪಸ್ ತಗೊಳುತ್ತೆ ಎಲ್ಲ ಚಿನಾ ನಿನ್ನ ಆಟಿಟ್ಯೂಡ್ ನ ಯಾರ ತರ ತೋರಿಸ್ಬೇಕು ಅವ್ರ ಹತ್ರ ತೋರಿಸು ಇವತ್ತೇನ್ ತೋರಿಸ್ತಿದೆಯಲ್ಲ ನಿನ್ನ ಆಟಿಟ್ಯೂಡ್ ನ ಇದನ್ನ ನಾನು ಹುಡ್ತಾನೆ ತಗೊಬಂದಿದ್ದೆ ಆಟಿಟ್ಯೂಡ್ ಮುಂದೆ ಚೇಂಜ್ ಆಗೋದಿಲ್ಲ ಬಂದ ಚೂರು ಜೋಲಿಯಲ್ಲಿ ಯಾವತ್ತು 100ಕ್ಕೆ 100 ವೈದಿಷ್ಟ ಆದ್ರ ತಮ್ಮ ಅವಾಗ ಹಸು ಜಾಸ್ತಿ ಆದಷ್ಟು ಹುಲಿ ಆಗ್ತಾನೆ ಅವನು ಗೋಬಿ ಮತ್ತೆ ನೀವು ಗೀ ರೈಸು ಇನ್ನೂ ಏನೇನು ಆರ್ಡರ್ ಮಾಡಿ ನಿಮ್ಗೊಂದು ತುತ್ತಿಕ್ಬಿಡ್ತೀನಿ ತಗೊಳ್ಳಿ ಗಾಯ್ಸ್ ಹೆವಿ ಫುಲ್ ಆಯಿತು ಇಲ್ಲಿ ಯಾರು ಅಟ್ಸೋ ಬ್ಯಾಟ್ಸ್ಮನ್ ಯಾರು ಇಲ್ಲ ಒಬ್ಬನೇ ಹುಲಿ ಇರೋದು ಆ ಹುಲಿ ಒಬ್ಬನೇ ಇರೋದು ಹಾಂ ಒಂದ್ಸತಿ ಬರೋದು ಬರ್ಬೇಕು ಗೀರೇಸಿಗೆ ವೈಟಿಂಗು ಎಲ್ಲ ಬೇಡ ಬೇಡ ಅಂತಿದ್ರಿ ಇಬ್ರು ಹುಲಿಗಳು ಬೇಕು ಬೇಕು ಅಂತವ್ರೆ ಕತೆ ಎಲ್ಲರಿಗೆ ತರ ಎಲ್ಲಡಿಗೆ ಮರ್ತಂಗೆ ಮಾಡಿಸ್ಬಿಟ್ಟು ಬಾಲಿ ರೋಟಿ ಕರಿನ ಒಳಗೆ ಹಾಕೊಂಡು ನಮ್ಮ ಗುಮ್ಮನಿಸ್ಬಿಟ್ರು ಇವಾಗ ಮೇಲೆ ಜ್ಯೂಸ್ ಬೇರೆ ಬಿಡ್ತಾವ್ರೆ ನೋಡ್ರಿ ನಮ್ಮ ಅಮ್ಮಂಗೆ ನಿದ್ದೆ ಬರ್ತಾಯಿದೆ ನಮ್ಮ ಅಮ್ಮಂಗೆ ಡ್ರೈವಿಂಗ್ ಮಾಡಕ್ಕೆ ಕೊಟ್ಬಿಡ್ತೀರಿ ಇದು ಗೀ ರೈಸು ಅದು ಮಶ್ರೂಮ್ ಫ್ರೈಡ್ ರೈಸು ಹಾಕೋ ಇಲ್ಲ ಇಲ್ಲ ಹಾಕೋ ಓ ಒಂದ್ಸತಿ ಹಾಕಿತ್ತಿಗೆ ಬರ್ತಾರ ಆಂಟಿ ಅಂತವ್ರು ಸ್ಮೈಲ್ ನೋಡ್ರಿ ಅಲ್ಲಿ ಇವಾಗ ಅಮ್ಮನಿಗೆ ಡ್ರೈವಿಂಗ್ ಇವಾಗ ಡ್ರೈವಿಂಗ್ಗೆ ಕೊಟ್ಟರೆ ಏನಂತೀಯ ಫಸ್ಟ್ ಕ್ಲಾಸಾಗಿ ಓಡಿಸ್ತಾಳೆ ಎಲ್ಲ ಮಕ್ಕಳು ಎಲ್ಲರೂ ಕುತ್ಕೊಂಡು ನೋಡಿದ್ರು ಮಕ್ಕಳು ನೋಡ್ಬಿಡ್ತಾವೆ ತಲೆ ಇದೆ ಎತ್ತು ನೋಡೋಷ್ಟೊತ್ತಿಗೆ ದುರ್ಗ ನಮ್ಮೂರು ಬಟ್ಟೆ ಬಿದ್ದಿರ್ತೀವಿ ಅವರೇ ನಮ್ಮನ್ನ ಬಂದಿರ್ತಾರೆ ತಲೆ ಕಾಲು ಎಲ್ಲ ಮೇಲೆ ಇರ್ತಾವೆ ನಾನು ಹಂಗೆ ಓಡಿಸ್ತಾ ಗೈಸ್ ಎಲ್ರಿಗೂ ಕೈ ತೊಳೆದು ಮುಗೀತು ಇನ್ನೂ ಅಣ್ಣ ಕೋಟ್ ಹಾಕೊಂಡು ಇನ್ನೂ ಬ್ಯಾಟಿಂಗ್ ಮಾಡ್ತಾವ ಅಮ್ಮಂಗೆ ಕಾರ್ ಕೊಡೋದು ಇವಾಗ ಬಂತು ಕಾಫಿ ಬಂತು ಬಾಯಿ ಸುಟ್ಟೈತಂತೆ ಅಬ್ಬು ಇವನಿಗೆ ಗಾಡಿ ಕೊಟ್ಟರೆ ಏನು ಮಾಡ್ತಾನೆ ಸರ್ ಅಡ್ಡ ಓಡಿಸ್ತಾ ಗೀ ರೈಸ್ ಬೇರೆ ತಿಂದ ಬಾಯಿ ಶೂಟ್ ಮುಗೀತು ಇವಾಗ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಹೋಗ್ತಾ ಇದೀವಿ ಊಟ ಮುಗಿಸಿದೀವಿ ಊಟ ಸ್ವಲ್ಪ ಸೂಪರ್ ಆಗಿತ್ತು ಇವಾಗ ಸ್ಲೀಪ್ ಹೊಡೆದ್ಬಿಟ್ಟು ಸಿಗ ಬಾಯ್
toda la night. El ritmo suena. Can you ಗೈಸ್ ಫೈನಲಿ ವಿ ಕೇಮ್ ಟು ನಮ್ಮೂರು. ಗೈಸ್ ಬನ್ನಿ, ನಮ್ಮ ಡ್ಯಾಡಿದು ಮನೆ. ಓನ್ಲಿ ನಮ್ಮ ತಾತ ಮಾತ್ರ ಇರ್ತಾರೆ ಅಷ್ಟೇ. ಇಲ್ಲಿ ಫುಲ್ ಹಳೇದಾಗ್ಬಿಟ್ಟಿದೆ, ರೆಡಿ ಮಾಡಿಸ್ಬೇಕು. ಅವಾಗ ಕಟ್ಸಿದ್ದು ಜಮಾನದಲ್ಲಿ. ಗೈಸ್ ನಾವು ಅನ್ಕೊಂಡಿದ್ದು ಬಿಸ್ಲಿಲ್ಲ. ಈ ಯಾವಾಗೋ ಒಂದ್ಸತಿ 3 ವರ್ಷಕ್ಕೆ ಒಂದ್ಸತಿ ನಾನು ಹಿಂಗೆ ಬಂದಿರೋದು ಅಷ್ಟೇ. ಬರೋದಿಲ್ಲ. ನನ್ನ ತಮ್ಮ 2 ವರ್ಷ ಆಯ್ತಾನ ಹಿಂಗೆ ಬಂದು. 1 ವರ್ಷ ಆಯ್ತು ಅವ್ನು ಬಂದು. ಜಾಸ್ತಿ ಇಲ್ಲಿ ಇರೋದಿಲ್ಲ. ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಡ್ರೆಸ್ ಚೇಂಜ್ ಏನಿಲ್ಲ, ತಂದ್ಕೊಂಡು ಫ್ರೆಶ್ ಅಪ್ ಆಗೋಣ. ಫುಲ್ಲು ಕ್ಲೀನಿಂಗ್ ನಡೀತದೆ. ಇದು ನಮ್ಮ ಅಪ್ಪಂದು ಹಳೆ ಮನೆ, ಹಳೇ ಕಾಲದ ತೊಟ್ಟಿ ನೋಡಿ. ಅಲ್ಲಿ ಬಿಸಿನೀರು ಕಾಯಿಸೋದು. A few moments later. ಗೈಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ಮತ್ತೆ ಮನೇಲಿ ಊಟ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಲೀಪ್ ಹೊಡೆದಿ. ಬರೀ ಟ್ರಾವೆಲ್ ಆಗ್ಬಿಡ್ತು ಇವತ್ತು ದಿನ. ಫುಲ್ಲು ಯಾರು ಇಲ್ಲ. ಒಂದು ಸ್ಕೂಲ್ ದಾರಿ ಇರುತ್ತೆ. ಈ ಡೇ ಇವತ್ತು ದಿನ ಬಂದ್ಬಿಟ್ಟು ಬರೀ ಟ್ರಾವೆಲ್ ಆಗ್ಬಿಟ್ಟಿರುತ್ತೆ. ಟ್ರಾವೆಲ್ ಎಷ್ಟು ಈ ಬ್ಲಾಗ್ ನ ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಲೆಟ್ಸ್ ಗೋ. ಇಲ್ಲಿ ಕಡೆ ಬೇಗನೆ ಮಾಡ್ಕೊಂಡ್ಬಿಡ್ತಾರೆ. 11 ಗಂಟೆ 12 ಗಂಟೆ ಆದ್ರೂ ಎದ್ದಿರ್ತಾರೆ. ಇಲ್ಲೆಲ್ಲ ಫುಲ್ಲು ಸ್ಲೀಪ್. 8 ಗಂಟೆ ಸ್ಲೀಪ್ ಇಲ್ಲ, 8-9 ಗಂಟೆ. ಇದೇ ಬ್ಲಾಗ್ ನ ಕಂಟಿನ್ಯೂ ನಾಳೆ ಮಾಡ್ತೀನಿ. ಗುಡ್ ನೈಟ್. ಕಂಟಿನ್ಯೂ ಚಿಕ್ಕದಾಗಿ ಇರೋದಿಲ್ಲ ಬ್ಲಾಗು. ನಾಳೆ ಕಂಟಿನ್ಯೂ ಮಾಡ್ತೀನಿ. ಸ್ಲೀಪ್ ಕೊಟ್ಬಿಟ್ಟು ನಾಳೆ ಸಿಗೋಣ. ಗುಡ್ ನೈಟ್. रुको जरा सबर करो. ಗೈಸ್ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾ ಇದಾರೆ ಇಲ್ಲಿ. ಒಬ್ಬಟ್ಟು ಹೂರ್ಣ. ಬೆಳಿಗ್ಗೆಯಿಂದ ಏನು ತಿಂದೇ ಇಲ್ಲ ನಾವು. ಗೈಸ್ ಹೋಳಿಗೆ ತಿಂತಾ ಇದೀನಿ. ಇದು ನಮ್ಮ ಮಮ್ಮಿ ಮಾಡ್ಕೊಟ್ಟಿರೋದು. A few moments later. ಗೈಸ್ ದೇವ್ರು ನೋಡಿದ್ರಲ್ಲ ಹೆಂಗಿತ್ತು ಅಂತ. ಚೆನ್ನಾಗಿತ್ತು. ಇವಾಗ ದೇವಸ್ಥಾನ ಹತ್ರ ಬೇರೆ ಹೋಗ್ಬೇಕು. ಬನ್ನಿ. ಗೈಸ್ ಫೈನಲಿ ರೆಡಿ ಆಗಿದ್ದೀರಿ. ರೆಡಿ ಆಗ್ಬಿಟ್ಟು ಬ್ಯಾಕ್ ಟು ಬೆಂಗಳೂರಿಗೆ ಹೋಗ್ತಾರೆ. ಇವರೆಲ್ಲ ನೋಡಿದಾಯ್ತು. ನಮ್ಮ ಸೂಟ್ ಕೇಸ್ ರೆಡಿ ಆಗಿದೆ. ನಮ್ಮ ಡ್ಯಾಡಿ ರೆಡಿ ಆಗಿದ್ದಾರೆ. ಬನ್ನಿ ಹೋಗೋಣ. ಗೈಸ್ ಮನೆ ಬಿಟ್ರಿ CNG ಹಾಕ್ಸಕ್ ಬಂದಿದ್ದೀರಿ ಈ ಕಾರ್ಗೆ. ನಮ್ಮ ಡ್ಯಾಡಿ ಬೇಗ ಬಿಡೋಣ ಅಂದ್ರೆ ತುಂಬಾ ನಮ್ಮ ಡ್ಯಾಡಿನೇ ಲೇಟ್ ಮಾಡ್ಬಿಟ್ರು. ಯಾವಾಗೂ ನಮ್ಮ ಡ್ಯಾಡಿ ಲೇಟೇ. ಇವತ್ತು ಲೇಟ್. 1-2 ಗಂಟೆಗೆ ತಲುಪ್ತೀರಿ ಮನೆಗೆ. ಜಲ್ದಿ ಯಾವಾಗ ಮನೆಗೆ ತಲುಪ್ತೀರಿ ಅಂತ ಇದ್ದೀರಿ. ಇದೆಲ್ಲ ನನಗೆ ಸ್ವಲ್ಪ ಹೊಟ್ಟೆ ಹಸ್ವಾಗ್ತೈತೆ. ರೋಡಲ್ಲಿ ಏನೋ ಒಳ್ಳೆ ಊಟ ಸಿಕ್ಕಿದ್ರೆ ತಿಂದ್ಬಿಟ್ಟು ಹೋಗೋಣ. ಬನ್ನಿ ಲೆಟ್ಸ್ ಗೋ. ಬನ್ನಿ ಗೈಸ್ ಹೋಗೋಣ. ಟೈಮ್ ಬಂದು 9:26 ಆಗಿದೆ. 9:30 ಹೋಗೋಷ್ಟೊತ್ತಿಗೆ 1-2 ಆಗ್ಬಿಡುತ್ತೆ. ಬನ್ನಿ ಲೆಟ್ಸ್ ಗೋ. 2000 years later. ಗೈಸ್ ಊರಿನ ಬಂದ್ರಿ, ಫುಲ್ಲು ನಿದ್ದೆ ಮಾಡ್ರಿ. ಇವಾಗ ಎದ್ದಿದ್ದೀರಿ. ಊಟಕ್ಕೆ ಹೋಗ್ತಾ ಇದ್ದೀರಿ ಆಚೆ. ಬನ್ನಿ ಹೋಗೋಣ ವೆಜ್ ಊಟಕ್ಕೆ. ಈಗ ನಾವು ಹೋಗ್ಬಿಟ್ಟು ಲೆಟ್ಸ್ ಗೋ. ಗೈಸ್ ಇವಾಗ ಹೋಗ್ತಾ ಇದ್ದೀರಿ ನಾವು. ನಮ್ಮ ಮಮ್ಮಿ ಇಲ್ಲಿ. ಇವಾಗ ಹೋಗ್ತಾ ಇರೋದು ಊಟಕ್ಕೆ. ಆದ್ರೆ ನಮ್ಮ ಡ್ಯಾಡಿಗೆ ಹೇಳಿದ್ರೆ ನನಗೆ ಏನೋ ಹೊಟ್ಟೆ ಕೆಟ್ಟೋಗ್ಬಿಟ್ಟೈತೆ, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿರೋದು. ನಮ್ಮ ಡ್ಯಾಡಿ ಆಚೆ ಇದ್ರು ಫೋನ್ ಮಾಡಿ ಕರೆದಿರೋದು ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ. ಬನ್ನಿ ಹೋಗೋಣ. ನಮ್ಮ ಡ್ಯಾಡಿ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಗೈಸ್ ಫುಲ್ಲು ಹೊಟ್ಟೆ ಅಂತೂ ಎಲ್ಲ ಇದಾಗ್ಬಿಟ್ಟೈತೆ. ಇಲ್ಲಿ ಜಗಳ ಆಯ್ತು ನೋಡಿ. ಗೊತ್ತು ಬಿಡೋಣ ಎಲ್ಲ ಸ್ವಲ್ಪ ಮರ್ಸ್ಬಿಡಿ. ಲಾಕ್ ಕಟ್ಟಿದ್ದು ಫ್ಯಾಮಿಲಿ ಬ್ಲಾಗ್ ಅದು. ಬನ್ನಿ ಗೈಸ್ ಲೆಟ್ಸ್ ಗೋ. ಫುಲ್ಲು ಹೊಟ್ಟೆ ಕೆಟ್ಟೋಗ್ಬಿಡೈತೆ ನನಗೆ. ಎಲ್ಲಿ ಗೊತ್ತಾ, ಅಲ್ಲಿ ರೊಟ್ಟಿ ಐತಲ್ಲ ಅಲ್ಲಿ ಹೋಗು. ಒಂದು ಕ್ಲಿನಿಕ್ ತರ ಐತೆ, ಅಲ್ಲಿ ತೋರ್ಸ್ಕೊಂಬರೋಣ. ಅದು ಕೃಷ್ಣ ಕ್ಲಿನಿಕ್ ಅಂತೆ. ಗಾಯ್ಸ್ ಇಲ್ಲಿ ಚಿಪ್ಸಂದ್ರದಲ್ಲಿ ಸಗದ ಪಲ್ಲಕ್ಕಿ ಮಾಡ್ತಾರೆ ಗಾಯ್ಸ್. ಸೂಪರ್ ಆಗಿ. ನೆನ್ನೆ ಅದು ಇದ್ದಿದ್ದು, ಇವತ್ತಲ್ಲ. ಮಧ್ಯಾಹ್ನ ಗಂಟೆ ಇತ್ತು. ಹೋಗಿ ನೋಡ್ಕೊಂಡ್ ಬಂದ್ರಿ ನಾವು. ಅದೇ ಹೋಟ್ಲು ಸುಮ್ಮನೆ ಇರ್ತಾರೆ. ಕ್ಲಿನಿಕ್ ಅಂತ ಹೊಡ್ಕೊಂಡು ನಾವು ಅಪ್ಪನಿಗೆ ಹೋಲ್ ಬಿಟ್ಕೊಂಡು ಇಲ್ಲಿ ಈ ಕ್ಲಿನಿಕ್ ಬಂದಿದ್ದೀರಿ. ಚೆನ್ನಾಗಿರುತ್ತೆ ಇಲ್ಲಿ ರೊಟ್ಟಿಗೆ. ಊಟಕ್ಕೆ ಬಂದಿದ್ದೀರಿ, ಆರ್ಡ್ರ್ ಮಾಡಿದ್ದೀರಿ. ಜೋಳದ ರೊಟ್ಟಿ ಸ್ಪೆಷಲ್ ಸಖತ್ತಾಗಿರುತ್ತೆ. ಏನೇನು ಬರುತ್ತೆ ಅಂತ ತೋರಿಸ್ತೀನಿ. ಗೈಸ್ ಬಂದಿದೆ ನೋಡಿ. ಇದು ಬಂದ್ಬಿಟ್ಟು ಮಜ್ಜಿಗೆ, ಬದನೆಕಾಯಿ. ಇದು ಏನಂತ ದಾಲ್ದು ಅದೇನೋ ಗೊತ್ತಿಲ್ಲ. ಯಾವುದೋ ದಾಲ್ ಕುಡ್ಕ ಅಂತೆ ಅದು. ಶೇಂಗಾ ಚಟ್ನಿ ಇದು ಬಂದು ಎಣ್ಣೆ ಬದನೆಕಾಯಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ದಾಲ್ ಕುರ್ಕ. ಇದು ಎಲ್ಲ ಒಳಗೆ ಹೋಗಿದ್ದಾನೆ, ಬಂದಿಲ್ಲ. ಎಲ್ಲೋ ಬಿಡೋ ಬಂದಿದ್ದ ಅಲ್ಲೋಡಿಯಲ್ಲಿ. ಅಲ್ಲಿ ಕಾರ್ದು ಪೀಸ್ ಬಿದ್ದೈತೆ. ಅವನು ಆಟೋವನ್ನೇ ಹೊಡ್ಕೊಂಡು ಹೋಗ್ಬಿಟ್ಟಿರೋದು. ಅಲ್ಲಿ ಆಟೋವನ್ನೇ ಆಸ್ಪತ್ರೆ ಎಲ್ಲ ಒಳಗಡೆ ಏನೋ ತೋರ್ಸೋಕೆ ಹೋಗಿದ್ದಾನೆ. ಆಟೋವನ್ನು ಬಂದು ಹೊಡ್ಕೊಂಡು ಹೋಗ್ಬಿಟ್ಟಿರೋದು ಸೈಡ್ ಮಿರರ್ನ. ಗಾಯ್ಸ್ ರೊಟ್ಟಿ ಬಂದಿದೆ. ದೇವ್ ರೊಟ್ಟಿ. ಗಾಯ್ಸ್ ನಾನು ಆಚೆ ಕಡೆ ಇದ್ದೆ. ಹುಡುಗರು ಹಾಸ್ಪಿಟ್ಲಿಗೆ ನಿಲ್ತಾ ಇಲ್ಲ, ಕೆಳಗಡೆ ನಲ್ಲಿ ಅಂದ್ರು. ನೋಡಿದ್ರೆ ಓಡ್ಲಿಕ್ಕೆ ಚಿಕ್ಕ ಸರ್ಪ್ರೈಸ್ ನಾನೇ ಕೊಡ್ತಾ ಇರೋದು. ನೆಕ್ಸ್ಟ್ ಒಂದಿನ ದೊಡ್ಡ ಸರ್ಪ್ರೈಸ್ ಕೊಡೋಣ. ಗಾಯ್ಸ್ ಫೈನಲಿ ಡನ್. ಗೈಸ್ ಮನೆಗೆ ಬಂದ್ರೆ ಇವಾಗ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಬೆಲ್ ಬಟನ್ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಪ್ಲೀಸ್ ಸಪೋರ್ಟ್ ಗೈಸ್. ಇನ್ನೂ ಮಸ್ತ್ ಕಂಟೆಂಟ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ. ಗುಡ್ ನೈಟ್.